ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿರಿ, ಇವತ್ತು ಗುರುವಾರ ಬೆಳಗ್ಗೆ ಬ್ಲಾಗ್ ಶುರು ಮಾಡತ್ತೇನೆ. ನೆನ್ನೆ ತೊಳೆದಿರೋ ಪಾತ್ರೆ ಎಲ್ಲ ಹಾಗೆ ಇಟ್ಟಿದ್ನಿ, ಎಲ್ಲ ಜೋಡಿಸ್ಕೊಳತ್ತಿದ್ನಿ ಪಟ ಪಟ ಅಂಥೇಳಿ. ಇನ್ನೇನಿಲ್ಲ, ಇವತ್ತು ನಾಷ್ಟಾದ ಕೆಲಸ ಕಡಿಮೆ ಅಂತ ಹೇಳ್ಬೋದು. ಚಿಂಟು ಇವತ್ತು ಸ್ಕೂಲ್ ಒಳಗನ ಲಂಚ್ ಮಾಡ್ತೇನೆ ಅನ್ನತ್ತಿದ್ದ. ಯಾವಾಗಲಾದರೂ ಒಂದು ತಿಂಗಳಿಗೆ ಒಂದು ಸಾರಿ ಆ ಥರ ಏನಾದರೂ ಅವನಿಗೂ ಡಿಫ್ರೆಂಟಾಗಿ ಇರಲಿ ಅಂದ್ಕೊಂಡು ಅಲ್ಲೇ ಮಾಡೋಕ್ಕೆ ಹೇಳಿರ್ತೇನೆ. ಅವನಿಗೂ ಯಾಕೋ ಅಲ್ಲೇ ಲಂಚ್ ಮಾಡ್ಬೇಕು ಅನ್ಸೋದಿತ್ತು. ಹಾಗಾಗಿ ಅವ್ನು ಲಂಚ್ ಬಾಕ್ಸ್ ಕೊಡೋದಿಲ್ಲ ಅಂದಮೇಲೆ ನನ್ನ ಕೆಲಸನೂ ಕಡಿಮೆನ ಅಂತ ಹೇಳ್ಬೋದು. ನಾವೇನಾದರೂ ಸಿಂಪಲಾಗಿ ಮಾಡ್ಕೊಂಡು ತಿಂದ್ಬಿಡ್ಬೋದು. ಸ್ಕೂಲ್ಗೆ ಅಂದಮೇಲೆ ಸ್ವಲ್ಪ ಸ್ಪೆಷಲಾಗಿ ಕೊಡ್ತೇನೆ, ಪಾಪ ಅವನಿಗೂ ಮಧ್ಯಾಹ್ನ ಬೋರ್ ಅನ್ನಿಸ್ಬಾರ್ದು ಅಂಥೇಳಿ. ಮತ್ತು ಎಲ್ಲರೂ ಬೆಳಗ್ಗೆ ನಾವು ನಾಷ್ಟ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಪಪಾಯ ತಿಂತೇವೆ. ಹಾಗಾಗಿ ಕಟ್ ಮಾಡೋಣ ಅಂದ್ಕೊಂಡು ಫ್ರಿಜ್ಜಿಂದ ಹೊರಗೆ ತೆಗೆದ್ನಿ ಅದನ್ನು. ಅಂದರೆ ಸ್ವಲ್ಪ ಹಣ್ಣಾಗಿತ್ತು, ಇನ್ನು ಜಾಸ್ತಿ ಹಣ್ಣಾಗಬಾರ್ದು ಅಂತ ಫ್ರಿಜ್ ಒಳಗೆ ಇಟ್ಬಿಟ್ಟಿದ್ನಿ. ಹೆಚ್ಚಾಗಿ ಹಣ್ಣುಗಳು ನಾನು ಯಾವತ್ತೂ ಫ್ರಿಜ್ ಒಳಗೆ ಇಡೋದಿಲ್ಲ. ಮತ್ತು ಗ್ರೀನ್ ಟೀ ಕುಡಿದು ಮುಂದಿನ ಕೆಲಸ ಶುರು ಆಕತ್ತೆ ನೋಡ್ರಿ. ಎಲ್ಲ ಪೂರ್ತಿಯಾಗಿ ಹೆಂಚಿಬಿಡ್ತೇನೆ. ಇನ್ನು ಅಲ್ಲೇ ಕುಂದ್ಬಿಡ್ತೈತಿ. ಹೆಂಚಿಟ್ಬಿಟ್ರೆ ಯಾವಾಗ ಬೇಕೋ ಅವಾಗ ತೊಗೊಂಡು ತಿಂತಾರಂಥೇಳಿ. ಮತ್ತು ಬೀಜ ಇರಲಿಲ್ಲ ನೋಡ್ರಿ, ಮೋಸ್ಟ್ಲಿ ಇದು ಹೈಬ್ರಿಡ್ ಹಣ್ಣು ಅನ್ಕೋತೇನೆ. ಬೀಜ ಇದ್ರೆ ಜವಾರಿ ಅಂತಾರೋ, ಜಾಸ್ತಿ ಬೀಜ ಇದ್ರೆ ಅದು ಜವಾರಿ ಮತ್ತು ಟೇಸ್ಟ್ ಇರುತ್ತೆ ಅಂತಾರೋ. ಇದ್ರೊಳಗೆ ಅಷ್ಟೊಂದು ಬೀಜ ಇರಲಿಲ್ಲ, ಮೋಸ್ಟ್ಲಿ ಇದು ಹೈಬ್ರಿಡ್ ಹಣ್ಣು. ಮತ್ತು ಚಿಂಟುಗೆ ಸ್ನ್ಯಾಕ್ಸ್ ಬಾಕ್ಸಿಗೂ ಕೊಟ್ಟು ಕಳಿಸಿದ್ರೆ ಆಯ್ತು ಅಂಥೇಳಿ ಹೆಂಚಿಡಾತಿದ್ನಿ. ಪಪಾಯ ತಿಂದ್ರೆ ಭಾಳ ಚಲೋ ನೋಡ್ರಿ ನಮ್ಮ ಆರೋಗ್ಯಕ್ಕಂತೂ. ನಾವು ಊರಿಗೆ ಹೋದಾಗ ತೋಟದೊಳಗೆ ಬೆಳೀತಾರೆ, ಅವು ನನಗೆ ಟೇಸ್ಟ್ ಅನ್ಸಂಗಿಲ್ಲ. ಕಣ್ಣು ಮುಂದೆ ದೊಡ್ಡ ದೊಡ್ಡ ಹಣ್ಣುಗಳು ಇರ್ತಾವೆ. ಇಲ್ಲಿ ದುಡ್ಡು ಕೊಟ್ಟು ತರ್ತೇವಲ್ಲ, ಹಾಗಾಗಿ ಇದು ಟೇಸ್ಟ್ ಅನಿಸ್ತೈತೆ ಅಂತ ಅನಿಸ್ತೈತೆ ನನಗೆ. ಹಂಗೆ ನಮ್ಮ ಚಿಂಟುಗೀಗ ನೋಡ್ರಿ ಫಸ್ಟ್ ಪಪಾಯ ಕೊಡಕತ್ತೇನೆ. ಇಷ್ಟು ತಿಂದು ಇನ್ನೊಂಚೂರು ನಾಷ್ಟ ತಿಂದುಬಿಟ್ರೆ ಸಾಕು. ಎಲ್ಲರೂ ಒಟ್ಟಿನಲ್ಲಿ ಹೆಚ್ಚಾಗಿ ಖಾಲಿ ಹೊಟ್ಟೆಗೆ ಪಪಾಯ ತಿಂತಿರ್ತೀವಿ. ಮತ್ತು ಕ್ಲಾಸ್ ನಡೆದತ್ತೆ, ಒಂದು ಯೂಟ್ಯೂಬ್ ಒಳಗೆ ಕ್ಲಾಸಸ್ ಇರ್ತಾವಲ್ಲ ಮ್ಯಾಥ್ಸು, ಡೈಲಿ ಒಂದು ½ hour ಬೇಗ ಎಬ್ಬಿಸಿ ನೋಡಂಥೇಳಿ ಬಿಸ್ಕೂರ್ಸಿರ್ತೇನೆ ನೋಡ್ರಿ. ಈಗೆಲ್ಲ ಸ್ನಾನ ಎಲ್ಲ ಆಯಿತು, ಒಂದು ಅರ್ಧ ತಾಸು ನೋಡಿ ಆಮೇಲೆ ನಾಷ್ಟ ಮಾಡಿ ರೆಡಿಯಾಗಿ ಹೋಗ್ತಾನು. ಹಾಯ್ ಗುಡ್ ಮಾರ್ನಿಂಗ್. ಇಲ್ಲಿ ನೋಡ್ಕೊಂಡು ಹೇಳ್ಬೇಕು ಪುಟ್ಟ, ಹೇಳು ಇಲ್ಲಿ ನೋಡು ಹೇಳ ಇಲ್ಲಿ ನೋಡು ನೋಡ್ಬಿಟ್ಟ, ಇಲ್ಲಿ ನೋಡು ಗುಡ್ ಮಾರ್ನಿಂಗ್. ಓಕೆ, ತಿನ್ಬೇಕು ಬೇಗ. ಹಂಗೆ ಸ್ವಲ್ಪ ಓಟ್ಸ್ನ ನೀರೊಳಗೆ ನೆನೆಸಿಟ್ಟಿದ್ನಿ. ಡೈರೆಕ್ಟಾಗಿ ನಾನು ಹಾಲೊಳಗೆ ಕುದಿಸಂಗಿಲ್ಲ. ಹಾಲೊಳಗೆ ಕುದ್ಸಕ್ಕೆ ಹೋದ್ರೆ ಯಾವುದೇ ಪದಾರ್ಥ ಬೇಕು ಕುದಿಯೋದಿಲ್ಲ. ಸ್ವಲ್ಪ ನೀರೊಳಗೆ ನೆನೆಸಿಟ್ಟು ಓಟ್ಸ್ನ ಕುದಿಸಿ ಆಮೇಲೆ ಹಾಲು ಸೇರಿಸಿರ್ತೇನೆ ನಾನು. ನೀವು ನೋಡ್ಬೇಕಾದ್ರೆ ಡೈರೆಕ್ಟ್ ಹಾಲೊಳಗೆ ಕುದ್ಸಕ್ಕೆ ಹೋದ್ರೆ ಓಟ್ಸ್ ಒಂಥರ ತಿನ್ನುವಾಗ ಕಚ್ಚ ಅನ್ನಿಸ್ತದೆ, ಬಾಯೊಳಗೆ ಒಂಥರ ಸಣ್ಣನ ಆಗೋದಿಲ್ಲ ಬಾಯಾಗ. ಸ್ವಲ್ಪ ನೀರೊಳಗೆ ನೆನೆಸಿಟ್ಟು ಒಂದು ಸ್ವಲ್ಪ ಚೆಂದಾಗಿ ಕುದಿಸಿ ಆಮೇಲೆ ಹಾಲೊಳಗೆ ಕುದಿಸ್ಬಿಟ್ರೆ ಪರ್ಫೆಕ್ಟಾಗಿ ಸಾಫ್ಟಾಗಿ ಬರ್ತೈತೆ ಓಟ್ಸು. ನಮ್ಮ ಚಿಂಟುಗೆ ಇವತ್ತು ಓಟ್ಸಬೇಕನ್ನತ್ತಿದ್ದ, ಅವನಿಗೆ ಶ್ರೇಯಸ್ಗೆ ಅದು ಅಂಥೇಳಿ ಸ್ವಲ್ಪ ಮಾಡಿದ್ನಿ. ಮತ್ತು ಪಪಾಯ ತಿಂದಿರೋದ್ರಿಂದ ಚಿಂಟು ಸ್ವಲ್ಪ ಕೊಡೋಣಂತಿದ್ದ. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕತ್ತೀನಿ, ಗೋಡಂಬಿ. ನೀವು ಬೇಕು ಅಂದ್ರೆ ದ್ರಾಕ್ಷಿ, ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಬಾದಾಮ್ ಎಲ್ಲ ಸೇರಿಸ್ಕೋಬೋದು. ಗೋಡಂಬಿ ಅಷ್ಟೇ ಇದ್ದಿದ್ದರಿಂದ ಗೋಡಂಬಿ ಮತ್ತು ಬಾಳೆಹಣ್ಣು ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತೀನಿ. ಇದಕ್ಕೊಂದು ಸ್ವಲ್ಪ ಜೇನುತುಪ್ಪ ಸೇರಿಸ್ಕೋಬೇಕು, ಅದೇನು ಬೇಡ ಅನ್ನತ್ತಿದ್ದ, ಹಾಗೆ ಕೊಡು ಅಂದ. ಇದನ್ನು ಬೇಗ ತಿನ್ನು ಅಂಥೇಳಿ ನಮ್ಮ ಚಿಂಟುಗೆ ಕೊಟ್ಬಿಡ್ಬೇಕೀಗ. ಚಿಂಟು ಬೇಗ ಫಾಸ್ಟಾಗಿ ತಿನ್ನಬೇಕು. ಚಿಂಟುನ ಫೇವ್ರೇಟ್ ನೋಡ್ರಿ ಇದು ಓಟ್ಸ್. ನಮ್ಮ ಮನೆಯೊಳಗೆ ಯಾರು ಇಷ್ಟಪಡೋದಿಲ್ಲ, ಅವ್ನಿಗೆ ಭಾಳ ಇಷ್ಟ ಇದು. ಟೈಮ್ ನೋಡ್ರಿ 8 ಗಂಟೆ, ಇನ್ನೊಂದು 15-20 ಮಿನಿಟ್ಸ್ ಆಯ್ತು ಹೋಗ್ಬೇಕವ. ಮತ್ತು ಇಲ್ಲಿ ಅವನಿಗೆ ಸ್ನ್ಯಾಕ್ಸಿಗೆ ಅಂಥೇಳಿ ಪೇರ್ಲೆ ಹಣ್ಣು ಮತ್ತು ಉಪ್ಪು ಖಾರ ಉದ್ರಿಸಿನ ಅದ್ರ ಮೇಲೆ. ಇವತ್ತಿನ ಲಂಚ್ ಅಲ್ಲೇ ಸ್ಕೂಲ್ನಾಗ ಐತೆ, ಹಂಗಾಗಿ ಯಾವಾಗಲಾದರೂ ಆಗಲಿಲ್ಲ ಅಂದರೆ ಕೊಟ್ಟಿರ್ತೇನೆ ನೋಡ್ರಿ 80 ರೂಪಾಯಿ. ಫುಲ್ 1 ವರ್ಷ ಬೇಕಂದ್ರೂ ಅಲ್ಲೇ ಊಟ ಮಾಡ್ಬೋದು, ಒಂದೇ ಸಾರಿ ಅಮೌಂಟ್ ಕಟ್ಟಿ. ಹಾಯ್ ಸಿದ್ವಿನ್, ಏನು ತಿಂದೆ ಇವತ್ತು? ಓಡ್ದ ಸಿದ್ವಿನ್ ಏನು ತಿಂದ ಸಿದ್ವಿನ್? ಏನು ತಿಂದೆ ಇವತ್ತು ಸ್ನ್ಯಾಕ್ಸು? ಕಡಲೆಕಾಳು. ಚಿಂಟು ನೋಡಿ ಸ್ಟೈಲಿಶಾಗಿ ಹೋಗ್ತಾ ಇವತ್ತು. ಬಾಯಲ್ಲಿ ಚಿಂಟು ಇವತ್ತು ರಜಾ ಅಂದ್ಕೊಂಡಿದ್ದ ಚಿಂಟು. ಅಲ್ಲ ಚಿಂಟು, ನೀನು ಹಂಗೆ ಅಂದ್ಕೊಂಡಿದ್ಯಾ? ಕರ್ನಾಟಕ ಬಂದು ಅಂಥೇಳಿ ನಮ್ಮ ಸ್ಕೂಲ್ ರಜಾ ಕೊಡ್ತಾರೆ ಅಂಥೇಳಿ ನಮ್ಮ ಚಿಂಟು ಭಾಳ ಎಕ್ಸ್ಪೆಕ್ಟ್ ಮಾಡತ್ತಿದ್ದ. ಸ್ವಲ್ಪ ನಿರಾಸೆ ಆಯಿತು.
ಬೆಳಗ್ಗೆ ಎದ್ದ ತಕ್ಷಣ ಅದನ್ನೇ ಚೆಕ್ ಮಾಡತ್ತಿದ್ದ, ರಜಾ ಆಯಿತು ಏನೋ ಅಂತ ಹೇಳಿ. ಎಡಿಟಿಂಗ್ ಮಾಡಬೇಕಾದ್ರೆ ವಾಯ್ಸ್ ಕೊಡ್ತೀನಿ, ಗೊತ್ತಾಯ್ತಾ? ಹಾಗೆ ನಂದು ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಯಾಕೋ ಜಾಸ್ತಿ ಅನ್ಸತ್ತಿದ್ವು. ಹಾಗಾಗಿ ಸ್ವಿಸ್ ಬ್ಯೂಟಿದು ಐ ಸೆರಮ್ ಮಾಸ್ಕ್ ಹಾಕ್ಕೊಳತ್ತಿದ್ನಿ. ಬೆಳಗ್ಗೆ ಕೆಲಸ ಮಾಡ್ತಿರ್ತೇನಲ್ಲ ಆವಾಗ ಈ ಥರ ಕಣ್ಣಿಗೆ ಸ್ಟಿಕ್ ಮಾಡ್ಕೊಂಬಿಡ್ತೇನೆ. ಅದಾದಮೇಲೆ ಕೆಲಸಗಳ್ನ ಶುರು ಮಾಡ್ತೇನೆ. ಸದ್ಯದೊಳಗೆ ಡರ್ಮಟಾಲಜಿಸ್ಟ್ ಹತ್ರ ಹೋಗಬೇಕು ಅಂತಲೂ ಅಂದ್ಕೊಂಡೇನಿ. ಸ್ವಲ್ಪ ಯಾಕೋ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಅನ್ಸತ್ತಿದ್ವು. ಮೋಸ್ಟ್ಲಿ ನನಗೆ ಮೊನ್ನೆ ಹುಷಾರು ತಪ್ಪಿದ್ನಲ್ಲ, ನಾನು ಊರಿಗೆ ಹೋಗಿ ಬಂದಮೇಲೆ ಅವಾಗ ಸ್ವಲ್ಪ ಏನು ವೀಕ್ನೆಸ್ ಅನ್ನಿಸ್ತಲ್ಲ, ನನಗೇನೇ ವೀಕ್ನೆಸ್ ಆಗಲಿ, ನಿದ್ದೆಗೆಡಲಿ, ಮತ್ತು ಏನೋ ಜ್ವರ ಬರಲಿ, ಏನೇ ಹೆಚ್ಚು ಕಮ್ಮಿ ಆದರೂ ನನಗೆ ಇಲ್ಲೇ ಗೊತ್ತಾಗೋದು. ಡಾರ್ಕ್ ಸರ್ಕಲ್ಸ್ ಒಳಗನೆ ಹೆಚ್ಚು ಕಮ್ಮಿ ಕಾಣಿಸೋದು, ಇನ್ನೇನು ಆಗೋದಿಲ್ಲ, ವೆಯ್ಟ್ ಲಾಸ್ ಆಗೋದಿಲ್ಲ. ಬದಲಾಗಿ ಈ ಡಾರ್ಕ್ ಸರ್ಕಲ್ಸನ್ನು ಬರೋದು ನನಗೆ. ಏನಾದರೂ ನಿದ್ದೆಗೆಟ್ರ, ಜ್ವರ ಬಂದ್ರೆ, ಏನೋ ಒಂಥರ ಏನೇ ಹೆಚ್ಚು ಕಮ್ಮಿ ಬಾಡಿ ಒಳಗಿಂದು ನನ್ನ ತೋರಿಸೋದು ಇಲ್ಲಿ ಡಾರ್ಕ್ ಸರ್ಕಲ್ಸ್ ಒಳಗನ. ಮೊನ್ನೆ ಹುಷಾರು ತಪ್ಪಿದಾಗ ಸ್ವಲ್ಪ ಅನ್ನಿಸ್ತು ನನಗೆ, ಅವಾಗ ಭಾಳ ಓವರಾಗೆ ಆರಾಮಿಲ್ಲಂಗೆ ಆಗಿಬಿಟ್ಟಿತ್ತು. ಆ ಟೈಮ್ನಾಗ ಆಗಿದ್ದು ನೋಡ್ರಿ ಅದು. ಹಾಗೆ ಉಳ್ದತ್ತಿ. ಈಗ ನೆಕ್ಸ್ಟು ಡಾಕ್ಟ್ರ್ ಹತ್ರ ಹೋಗಬೇಕು ಅಂತಲೂ ಅಂದ್ಕೊಂಡೆ ನೆಕ್ಸ್ಟ್ ವೀಕ್ ಒಳಗೆ. ಮಾರ್ನಿಂಗ್ ಕೆಲಸಗಳು ನಡೆದಿದ್ದು ನೋಡ್ರಿ. ಈಗ ಒಟ್ನಲ್ಲಿ 10 ಗಂಟೆ ಒಳಗೆ ಆದಷ್ಟು ಮುಗ್ಸೋಕ್ಕೆ ಟ್ರೈ ಮಾಡ್ತೇನೆ. ಆಮೇಲೆ ಆರಾಮಾಗಿ ನನಗೆ ಅಡುಗೆ ಮಾಡ್ಕೊಂತ ಟಿ ವಿ ನೋಡಬೇಕು. ಇಲ್ಲ ಅಂದ್ರೆ ಒಂದು ದಿವಸ ಅದರೊಳಗೆ ಹೋಯ್ತೇನೋ ಅನಿಸ್ಬಿಡ್ತೈತಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೋಡಿರಿ, ಇವತ್ತು ಶುಕ್ರವಾರ, ಮೊದಲನೇ ಶ್ರಾವಣ ಶುಕ್ರವಾರ ಅಂತ ಹೇಳ್ಬೋದು. ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಈಗ ಪೂಜೆ ಮಾಡತ್ತೇನೆ ನೋಡಿರಿ. ಎಲ್ಲ ನೆನ್ನೆನೇ ನಾನು ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ದೆ. ಈಗೇನಿಲ್ಲ, ಪೂಜೆ ಮಾಡಬೇಕು. ಚಿಂಟು ಹೋಗುವಷ್ಟೊತ್ತಿಗಂತೂ ನಂಗೆ ಪೂಜೆ ಆಗಲಿಲ್ಲ. ಈಗ ನೋಡ್ರಿ 8:15, ಏನಿಲ್ಲ, ಜಸ್ಟ್ ಒಂದು 10-15 ನಿಮಿಷ ಕೆಲಸ ಐತಿ, ಪೂಜೆ ಆಗಿಬಿಡ್ತೈತಿ. ನೆನ್ನೆ ಸ್ವಲ್ಪ ಬ್ಯುಸಿ ಆಗಿಬಿಟ್ನಿ, ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ಕಂಟಿನ್ಯೂ ಮಾಡತ್ತೆ ನೋಡ್ರಿ. 2 ದಿವಸದ ವ್ಲಾಗ್ ಅಂತ ಹೇಳ್ಬೋದು. ಗುರುವಾರದ ಕಂಟಿನ್ಯೂಯೇಷನ್ ವ್ಲಾಗ್ ಇವತ್ತು ಶುಕ್ರವಾರ ಕಂಟಿನ್ಯೂ ಆಗತ್ತೈತಿ. ಶ್ರಾವಣ ಶುಕ್ರವಾರ ಅಂದ್ರೆ ಅದೊಂದು ಕಳೆನೇ ಬೇರೆ ಅಂತ ಹೇಳ್ಬೋದು. ಎಲ್ಲ ಹೆಣ್ಮಕ್ಳು ಇವತ್ತು ಸ್ಪೆಷಲ್ ಪೂಜೆ ಅಂತ ಹೇಳ್ಬೋದು. ನಾನು ಅಷ್ಟೇ ಫಸ್ಟು ಈ ಕಡೆ ಬಂದನಲ್ಲ ಮೈಸೂರಿಗೆ, ಶುಕ್ರಗೌರಿ ಪೂಜೆ ಅಂತ ಮಾಡ್ತಿದ್ನಿ. 3 ಶುಕ್ರವಾರ ಉಡಿ ತುಂಬಿ ಪೂಜೆ ಮಾಡೋದು, 4ನೇ ಶುಕ್ರವಾರ ಗ್ರ್ಯಾಂಡಾಗಿ ಮಾಡ್ತಿದ್ನಿ. ಭಾಳ ವರ್ಷ ಮಾಡಿದ್ದೆ ಆ ಥರ. ಆಮೇಲೆ ಏನಾಗಕ್ಕೆ ಶುರು ಆಯಿತು ಅಂದ್ರೆ, ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಗ್ರ್ಯಾಂಡಾಗಿ ಮಾಡೋರು, ನಾನು ಲಾಸ್ಟ್ನೇ ಶುಕ್ರವಾರ ಕರೆಯೋಕ್ಕೆ ಶುರು ಮಾಡಿದ್ನಿ. ಅದು ಯಾಕೋ ನನಗೆ ಎಲ್ಲರ ಜೊತೆನೇ ಮಾಡಬೇಕಲ್ಲ ಗ್ರ್ಯಾಂಡಾಗಿ ಅಂತ ಅನ್ಸೋಕ್ಕೆ ಶುರು ಆಯಿತು. ಅವಾಗಿಂದ ಏನು ಮಾಡಕತ್ನಿ, 2ನೇ ಶುಕ್ರವಾರ ಗ್ರ್ಯಾಂಡಾಗಿ ಮಾಡಕತ್ನಿ. ಉಳಿದಿರೋ 3 ಶುಕ್ರವಾರ ಉಡಿ ತುಂಬಿ ಪೂಜೆ ಮಾಡಿರ್ತೇನೆ. ಎಲ್ಲರೂ ಅನ್ನೋರು, ನಿಮ್ಮದು 4ನೇ ಶುಕ್ರವಾರ ಸ್ಪೆಷಲ್ ಪೂಜೆ ಅಂತ ಹೇಳಿ. ಆವಾಗ ನನಗೆ ಒಂಥರ ಎಲ್ಲರೂ ಒಂಥರ ಖುಷಿಯಾಗಿ ವರಮಹಾಲಕ್ಷ್ಮಿ ಹಬ್ಬ ಜೋರಾಗಿ ಮಾಡ್ತಿರ್ತಾರೋ, ನನ್ನೊಂಥರ ಸ್ಪೆಷಲ್ ಆಗತ್ತಲ್ಲ, ನಾನು ಒಂದು ಸ್ವಲ್ಪ ಎಲ್ಲರ ಜೊತೆನೇ ಮಾಡಿಬಿಡೋನು ಅನ್ಸೋಕ್ಕೆ ಶುರು ಆಯಿತು. ಹಾಗಾಗಿ ನೋಡ್ರಿ, ಶುಕ್ರಗೌರಿ ಪೂಜೆ ಅಂತಲೂ ಹೇಳ್ಬೋದು, ವರಮಹಾಲಕ್ಷ್ಮಿ ಪೂಜೆ ಅಂತಲೂ ಹೇಳ್ಬೋದು. ಒಟ್ಟಿನಲ್ಲಿ 2ನೇ ಶುಕ್ರವಾರ ಗ್ರ್ಯಾಂಡಾಗಿ ಮಾಡಿಬಿಟ್ಟಿರ್ತೀನಿ. ಉಳಿದಿರೋ 3 ಶುಕ್ರವಾರ ಉಡಿ ತುಂಬಿರ್ತೇನೆ. ಬರೀಗ ನೆನ್ನೆನೇ ಎಲ್ಲ ತೊಳೆದಿಟ್ಬಿಟ್ಟೇನೆ ದೇವ್ರದ್ದು ಸಾಮಾನೆಲ್ಲ. ಯಾಕಂದರೆ ಇವತ್ತು ನನಗೆ ಆಗೋದಿಲ್ಲ, ಅದು ಮಧ್ಯಾಹ್ನದವರೆಗೂ ಹಿಡಿದ್ಬಿಡ್ತೈತಿ. ಎಷ್ಟೇ ಬೇಗ ಮಾಡೋನು ಅಂದ್ರೂ ಅದೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ, ಭಾಳ ಟೈಮ್ ಹಿಡಿದ್ಬಿಡ್ತೈತಿ. ಪೂಜೆ ಸಾಮಗ್ರಿ ಎಲ್ಲ ಅಷ್ಟೊಂದಿಲ್ಲ, ಆದ್ರೂ ಸ್ವಲ್ಪ ಟೈಮ್ ಹಿಡ್ದೇ ಬಿಡ್ತೈತಿ. ಬೇಡ, ಮತ್ತು ಮಧ್ಯಾಹ್ನದವರೆಗೂ ಆಗೋದು ಬೇಡ, ಪಟ್ಟಂತ ಮಾಡೋನು ಅಂದ್ಕೊಂಡು ಎಲ್ಲ ತೊಳೆದಿಟ್ಟಿದ್ದೆ. ಮತ್ತು ಕೆಲವೊಬ್ರು ಹೇಳ್ತಾರೆ ಶುಕ್ರವಾರ ತೊಳಿಬಾರ್ದು ಹಂಗೆ ಹಿಂಗೆ ಅಂಥೇಳಿ. ನನಗೆ ಏನು ಆ ಥರ ಏನಿಲ್ಲ. ಗುರುವಾರ ಆದರೆ ಗುರುವಾರ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೇನೆ, ಇಲ್ಲಾಂದರೆ ಶುಕ್ರವಾರ ಮಾಡ್ಕೊಂಡಿರ್ತೇನೆ. ಮತ್ತು ಹಾಗೆ ಸಿಂಪಲ್ಲಾಗಿರೋ ಸೀರೆ ಉಟ್ಕೊಂಡೇನಿ. ಯಾಕಂದ್ರೆ ನನ್ನ ಹತ್ರ ಸಿಂಪಲ್ಲಾಗಿರೋ ಸೀರೆ ಅಷ್ಟೊಂದಿಲ್ಲ, ಇರೋದ್ರಲ್ಲಿ ಒಂದು ಸೀರೆ ಉಟ್ಕೊಂಡೇನಿ ನೋಡ್ರಿ. ಯಾಕಂದರೆ ಹೆಚ್ಚಾಗಿ ಇಲ್ಲಿ ಸಿಂಪಲ್ ಸೀರೆ ನನಗೆ ಅಷ್ಟೊಂದು ಯೂಸ್ ಆಗೋದಿಲ್ಲ. ಫಂಕ್ಷನ್ ಬಿಟ್ಟರೆ ನಾನು ಯಾವುದಕ್ಕೂ ಸೀರೆ ಉಟ್ಕೊಳ್ಳೋದೇ ಇಲ್ಲಲ್ಲ, ಹಾಗಾಗಿ ಯೂಸ್ ಆಗೋದಿಲ್ಲ ಅಂತ ಅಷ್ಟೊಂದು ಇಟ್ಕೊಂಡಿಲ್ಲ. ಇದು ಭಾಳ ದಿವಸದ್ದು ಹಾಗೆ ಒಂದು ಸಿಂಪಲ್, ಈ ಕಲರ್ ನಂಗೆ ಭಾಳ ಇಷ್ಟ, ಹಾಗಾಗಿ ಹೆಚ್ಚಾಗಿ ಇದನ್ನೇ ಉಟ್ಕೊತಿರ್ತೇನೆ. ಮತ್ತು ಡ್ರೆಸ್ ಮೇಲೆಲ್ಲ ಅಷ್ಟು ಚಂದ ಅನ್ಸಂಗಿಲ್ಲಲ್ಲ ಪೂಜೆ ಮಾಡೋದು. ಟ್ರೆಡಿಷ್ನಲಾಗಿ ಚಂದ ಅನಿಸ್ತೈತೆ ಅಂದ್ಕೊಂಡು ಉಟ್ಕೊಂಡು ಎಲ್ಲ
ರೆಡಿ ಐತಿ. ಬರ್ರೀಗ ಪೂಜೆ ಮಾಡೋಣ. ಮೊದಲನೇ ಶ್ರಾವಣ ಶುಕ್ರವಾರದ ಪೂಜೆ. ಹಂಗೆ ನನ್ನ ಹತ್ರ ಆರತಿ ಪ್ಲೇಟು ಹಿತ್ತಾಳೆದು ಇತ್ತು. ಮೊನ್ನೆ ನಾವು ಮನೆ ಶಿಫ್ಟ್ ಆಗಬೇಕಾದ್ರೆ ಅದನ್ನು ಎಲ್ಲಿಟ್ಟೇವೇನೋ ಗೊತ್ತಿಲ್ಲ, ಅದು ಮಿಸ್ ಆಗೈತಿ. ಎಲ್ಲೋ ಬಾಕ್ಸ್ ಒಳಗೆ ಇಟ್ಟಿರ್ಬೋದು. ಹಾಗಾಗಿ ಬೆಳ್ಳಿ ಆರತಿನ ತೆಗೆದ್ಬಿಟ್ನಿ. ಹೆಚ್ಚಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬದೊಳಗೆ ಮಾತ್ರ ತೆಗಿತಿದ್ನಿ. ಕೆಲವೊಂದೆಲ್ಲ ಸಾಮಾನುಗಳು ಅಲ್ಲಿ ಇಲ್ಲಿ ಆಗಿದ್ದಾವೆ. ಕರೆಕ್ಟಾಗಿ ಗೊತ್ತಾಗೋವರೆಗೂ ಹಿಂಗೆ ನೋಡ್ರಿ ಎಲ್ಲೆಲ್ಲದಾವ ಅಂಥೇಳಿ. ಮತ್ತು ನಮ್ಮ ಮನೆ ದೇವ್ರು ಮುಚ್ಚಣಿಧರೇಶ್ವರ ಅಂತ ಹೇಳಿದ್ನಿ ಲಾಸ್ಟ್ ಬ್ಲಾಗ್ ಒಳಗೆ. ಇನ್ನೂ ಒಬ್ಬರು ಕಮೆಂಟ್ ಮಾಡಿದ್ರು ನಮ್ಮ ಮನೆ ದೇವ್ರೂ ಅದ ಅಂಥೇಳಿ. ವರ್ಷದೊಳಗೆ ಒಂದು ಸಾರಿ ಇಲ್ಲಾಂದರೆ 2 ಸಾರಿ ಹೋಗಿರ್ತೀವಿ ನೋಡ್ರಿ. ಹತ್ರ ಆಯ್ತು, ಅದು ದೂರ ಆಗ್ತೈತೆ ನಮ್ಗೆ. ಈಗ ಗೋಕಾಕಿಂದನೂ ಹೋದ್ರೂ ಒಂದು 4 ತಾಸು ಬೇಕು ನಮಗೆ ಹೋಗಕ್ಕೆ. ಮುಚ್ಚಂಡಿಗೆ 3 ತಾಸಾದರೂ ಬೇಕು ಕಾರ್ ಒಳಗೆ ಹೋದ್ರೆ. ಮತ್ತು ಕರ್ಪೂರಕ್ಕೆ ನಾನು ಕರ್ಪೂರ ಬೆಳಗಬೇಕಾದ್ರೆ 1-2 ಲವಂಗ ಸೇರಿಸಿ ಬೆಳಗಿರ್ತೇನೆ. ಅಂದ್ರೆ ಮನೆಯೊಳಗಿನ ಕೆಟ್ಟ ದೃಷ್ಟಿ ಹೋಗಲಿ ಅಂಥೇಳಿ, ಎನರ್ಜಿ ಅಂದರೆ ನೆಗೆಟಿವ್ ಎನರ್ಜಿ ಹೋಗ್ತೈತೆ ಅಂಥೇಳಿ 1-2 ಲವಂಗ ಸೇರಿಸಿ ಕರ್ಪೂರ ಬೆಳಗಿರ್ತೇನೆ. ಮತ್ತು ಕಪ್ ಧೂಪ ಬೆಳಗ್ತೇನಲ್ಲ, ಅದಕ್ಕೂ ಅಷ್ಟೇ ಒಂದು 5 ಮೆಣಸು ಹಾಕಿ ಈ ಥರ ಇಟ್ಟಿರ್ತೀನಿ. ಅದು ಚಟ್ ಚಟ್ ಅಂತ ಸೌಂಡ್ ಬರ್ತೈತಿ ಉರಿಬೇಕಾದ್ರೆ ಕಪ್ ಧೂಪ. ಆವಾಗಲೂ ಅಷ್ಟೇ ನಮ್ಮ ಮನೆಯೊಳಗೆ ಏನೋ ಒಂದು ಕೆಟ್ಟ ದೃಷ್ಟಿ ಏನೋ ಒಂದು ಬಿದ್ದಿರ್ತಾವಲ್ಲ ಅಂಥವೆಲ್ಲ ದೂರ ಆಗ್ತಾವೆ. ನೋಡಿ ನಮ್ಮ ಲಕ್ಷ್ಮವ್ವ ಎಷ್ಟು ಚಂದ ಕಾಣಕತ್ತಾಳು. ಪೂಜೆ ಅಂತೂ ಮಸ್ತ್ ಆಯ್ತು. ನಿನ್ನೆ ಒಂದು ಅರ್ಧ ಕೆಲಸ ಮಾಡ್ಕೊಂಡು ಇಟ್ಕೊಂಡೆ ಅಂತ ಇವತ್ತು ಸ್ವಲ್ಪ ಬೇಗ ಆಯ್ತು ನೋಡ್ರಿ. ಇಲ್ಲಾಂದ್ರೆ ಫುಲ್ ಟೆನ್ಷನ್ ಆಗಿರೋದು ಇವತ್ತು. ಫೈನಲಾಗಿ ನೋಡ್ರಿ ಈ ರೀತಿ ಬಂದದ್ದು ಪೂಜೆ. ಚಂದ ಅನ್ಸತ್ತಲ್ಲ, ನೋಡಿದ್ರೆ ಖುಷಿ ಅನ್ಸತ್ತೆ. ಲಕ್ಷ್ಮಿ ಅಂತೂ ಫುಲ್ ಕಳೆಯಾಗಿ ಕಾಣಿಸತ್ತಾಳು. ಆಮೇಲೆ ನಮ್ಮ ಮನೆ ದೇವರು ಇಲ್ಲಿದ್ದಾರೆ ನೋಡ್ರಿ. ಮತ್ತು ಉಡಿ ತುಂಬಿದ್ದೇನೆ ಇಲ್ಲಿ. ನೈವೇದ್ಯಕ್ಕೀಗ ಏನಾದರೂ ಮಾಡಬೇಕು. ಹಾಗೆ ಸ್ನೇಹಿತರೆ, ಪೂಜೆ ಎಲ್ಲ ಆದಮೇಲೆ ಅದೊಂಥರ ಪಾಸಿಟಿವ್ ಫೀಲಿಂಗೇ ಬೇರೆ ಅಂತ ಹೇಳ್ಬೋದು. ಒಂಥರ ಮನೆಯೊಳಗೆ ಒಂಥರ ಖುಷಿ ಅನಿಸ್ತೈತಿ. ಮಾಡಿ ಆದಮೇಲೆ ಅದು ಉದ್ಕಡ್ಡಿ ವಾಸನೆ ಆಗಲಿ, ಅದು ಹೂ ಏರಿಸಿ ನಾವು ಪೂಜೆ ಮಾಡಿರ್ತೇವಲ್ಲ, ಅದೊಂಥರ ಕಳೆನೇ ಚಂದ ಅನ್ನಿಸ್ತೈತಿ. ನನಗಂತೂ ಭಾಳ ಇಷ್ಟ ಶ್ರಾವಣದಾಗ ಈ ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ತಾವಲ್ಲ, ನಿಜವಾಗ್ಲೂ ಭಾಳ ಇಷ್ಟ. ಒಂಥರ ಖುಷಿಯಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ನನ್ನ ಹಳೆ ವ್ಯೂವರ್ಸ್ಗೆಲ್ಲ ಗೊತ್ತು ನಾನು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮಾಡ್ತಿದ್ದೆ ಅಂಥೇಳಿ. ಮತ್ತು ಇನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆನೂ ತೊಗೊಂಡು ಬಂದಿಲ್ಲ. ನೋಡಬೇಕು ನಾಳೆ ಇಲ್ಲಾಂದ್ರೆ ನಾಡಿದ್ದು ಆ ಥರ ತರಬೇಕು ಅಂದ್ಕೊಂಡೇನಿ. ನನ್ನ ಫ್ರೆಂಡ್ ಜೊತೆ ಹೋಗಿ ತರಬೇಕಾಗಿತ್ತು, ಆಗಲಿಲ್ಲ. ನೆನ್ನೆ ಮಾತಾಡ್ಕೊಂಡಿದ್ವಿ. ಮತ್ತು ಇವತ್ತು ಶುಕ್ರವಾರ, ಅವರು ಪೂಜೆ ಒಳಗೆ ಬ್ಯುಸಿ ಇರ್ತಾರಲ್ಲ, ಹಾಗಾಗಿ ಇಬ್ರಿಗೂ ಆಗೋದಿಲ್ಲ ಅಂದ್ಕೊಂಡು ಮತ್ತೆ ಇವತ್ತು ಕ್ಯಾನ್ಸಲ್ ಮಾಡಿದ್ವಿ. ನಾಳೆ ಹೋಗ್ಬೇಕಂದ್ರೆ ಅವ್ರು ಬೇರೆ ಕಡೆ ಊರಿಗೆ ಹೊಂಟಾರು. ಮತ್ತು ನಮ್ಮ ಮನೆಯವ್ರ ಜೊತೆನೇ ಹೋಗಬೇಕು ಏನೋ ಅಂತ ಗೊತ್ತಿಲ್ಲ, ಏನಾಗ್ತೈತೋ ನಮ್ಮ ಮನೆಯವ್ರ ಜೊತೆನೇ ಹೋಗ್ತೇನೋ ಏನೋ ಅಂತ. ನನ್ನ ಫ್ರೆಂಡ್ ಜೊತೆ ಹೋಗಿದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತಿರುಗಾಡಿ ಎಕ್ಸ್ಟ್ರಾ ಏನೇನೋ ಶಾಪಿಂಗ್ ಮಾಡ್ಕೊಂಡು ಬಂದುಬಿಡ್ತಿದ್ವಿ. ನಮ್ಮ ಮನೆಯವ್ರಿಗೆ ಅಷ್ಟೊಂದು ಟೈಮ್ ಇರೋದಿಲ್ಲ. ಸೀರೆ ತರಕ್ಕೆ ಹೋದ್ರೆ ಸೀರೆ ಒಂದೇ ತರೋದು, ಇನ್ನೇನು ಅವ್ರು ನಿಲ್ಲೋದಿಲ್ಲ, ಅರ್ಜೆಂಟ್ ಮಾಡಿಬಿಡ್ತಾರೆ. ಆಮೇಲೆ ಅವ್ರಿಗೆ ನಾನು ಸೆಲೆಕ್ಟ್ ಮಾಡ್ತಿರ್ತಾನಲ್ಲ, ಭಾಳ ಟೆನ್ಷನ್ ಅನ್ನಿಸ್ತೈತಿ. ಬಾ ಅಂತಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳ್ತೇನೆ, ಇಷ್ಟು ಟೈಮ್ ಕೊಡ್ರಿ, ನೀವು ಅಲ್ಲಿ ಕೂತ್ಕೋರಿ, ನಾನು ತೊಗೊಂಡು ಬರ್ತೇನೆ ಅಂತ ಹೇಳ್ತೇನೆ. ನೋಡ್ಬೇಕು ನಾಳೆ ಯಾವ ಥರ ತೊಗೊಂಡು ಬರ್ತೇನೋ ಏನೋ ಅಂತ ಒಂದು ತಲೆಯಲ್ಲಿ ಇಟ್ಕೊಂಡೇನಿ, ಯಾವ ರೀತಿ ತೊಗೋಬೇಕು ಅಂತೇಳಿ. ನೋಡೋಣ, ಅದೇ ಥರ ಸಿಕ್ಕರೆ ತೊಗೊಂಡ್ರಾಯ್ತು ಸೀರೆನ. ಹಂಗೆ ಪಂಚಮಿ ಹಬ್ಬನೂ ಬಂತು. ಪಂಚಮಿ ಹಬ್ಬಕ್ಕೆ ಉಂಡೆ ಕಟ್ಟಬೇಕು. ನನಗೆ ಈ ಪಾಕ ಮಾಡಿ ಕಟ್ಟೋ ಉಂಡೆಗಳಂತೂ ನಿಜವಾಗ್ಲೂ ಬರೋದಿಲ್ಲ ನನಗೆ. ರವೆ ಉಂಡೆಗೆ ಪಾಕ ಮಾಡಿ ಕಟ್ತಾರಲ್ಲ, ಅದು ಬರೋದಿಲ್ಲ. ಜಸ್ಟ್ ಈ ಕಡೆ ಒಂದು ಸ್ವಲ್ಪ ಸಕ್ಕರೆ, ಹಾಲು, ರವೆ ಈ ಥರ ಮಿಕ್ಸ್ ಮಾಡಿ ಕಟ್ತಾರೋ, ಅದು ಏನಿಲ್ಲ, ಪರ್ಫೆಕ್ಟಾಗಿ ಕಟ್ತೇನೆ ಆ ಥರ. ರವೆ ಉಂಡೆಗೆ ಪಾಕ ಮಾಡಿ ಅಂತೂ ನನಗೆ ಬರೋದಿಲ್ಲ. ಶೇಂಗಾ ಉಂಡೆ ಮತ್ತು ಬೇಸನ್ ಉಂಡೆನೂ ಈಸಿ ನನಗೆ. ಅವೆರಡು ಉಂಡೆ ಮಾಡ್ಬೇಕಂತ ಅಂದ್ಕೊಂಡೇನಿ. ಬೇಸನ್ ಉಂಡೆಗೆ ಕಡಲೆಬೇಳೆ ಹುರಿದು ಅಷ್ಟು ಹಾಕ್ಸ್ಕೊಂಡು ಬರೋಷ್ಟು ನಾವೇನು ಮಾಡೋದಿಲ್ಲಲ್ಲ, ಹಾಗಾಗಿ ಜಾಸ್ತಿ ಕ್ವಾಂಟಿಟಿ ಆದರೆ ಕಡಲೆಬೇಳೆ ಹುರಿದು ಉಂಡೆ ಕಟ್ಬೋದು. ನಾನು ಮಾಡೋದೇ ಸ್ವಲ್ಪ ಒಂದು 15 ಉಂಡೆ ಮಾಡ್ಬೋದು ಭಾಳ ಅಂದ್ರೆ. ನಮ್ಮ ಮನೆಯೊಳಗೆ ಸ್ವೀಟ್ ಸ್ವಲ್ಪ ಕಡಿಮೆನ. ಮತ್ತು ಶೇಂಗಾ ಉಂಡೆ ಮಾಡ್ಬೇಕು ಅನ್ನೋದು ಮಾತ್ರ ಭಾಳ ತಲೆಯೊಳಗೆ ಐತಿ. ನನ್ನ ಫೇವ್ರೇಟ್ ಉಂಡೆನೂ ಅದು. ಅದಕ್ಕೂ ಪಾಕ ಬರೋಂಗಿಲ್ಲ ನನಗೆ. ಒಂದು ಸಾರಿ ಪರ್ಫೆಕ್ಟಾಗಿ ಬರ್ತೈತಿ, ಇನ್ನೊಂದು ಸಾರಿ ಪರ್ಫೆಕ್ಟಾಗಿ ಬರೋದಿಲ್ಲ. ಯಾಕಂದ್ರೆ ಮಾಡೋದೇ ಒಂದು ವರ್ಷದಾಗ 1-2 ಸಾರಿ. ಅದು ಒಮ್ಮೆ ಪರ್ಫೆಕ್ಟಾಗಿ ಬರೋಷ್ಟೊತ್ತಿಗೆ ಇನ್ನೊಂದು ಸಾರಿ ಮರ್ತಾ ಬಿಟ್ಟಿರ್ತೇನೆ ನಾನು. ಪಾಕ ಮಾಡ್ದೇನೂ ಮಾಡ್ಬೋದು ಅದು ಈಸಿಯಾಗಿ. ನಾನು ಪಾಕ ಮಾಡಿ ಉಂಡೆ ಮಾಡೋದು ಭಾಳ ಇಷ್ಟ.
ಟ್ರೈ ಮಾಡ್ತೇನೆ. ಹಿಂದೆ ಒಂದು ಸಾರಿ ಮಾಡಿದ್ನಿ, ಅದು ಪಾಕ ಜಾಸ್ತಿ ಆಯಿತು ಏನೋ, ಏರ್ ಬಂತು ಅನ್ನಿಸ್ತತಿ, ಎಲ್ಲ ಉದುರು ಆಗಿಬಿಟ್ಟಿದ್ದು ಕಾಳು. ಈಗ ನೋಡಬೇಕು, ಕಾಳೆಲ್ಲ ಚೆಂದಾಗಿ ಈ ಸಾರಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಒಳಗೆ ಮಾಡಿ ನೋಡ್ತೇನೆ, ಟ್ರೈ ಮಾಡ್ತೇನೆ. ಒಟ್ಟಿನಲ್ಲಿ ಪಂಚಮಿ ಹಬ್ಬಕ್ಕೆ 1-2 ಥರ ಉಂಡೆ ಅಂತೂ ಕಟ್ಬೇಕು ಅಂದ್ಕೊಂಡೇನೆ. ನಮ್ಮ ಮನೆಯವ್ರು ಹೊರಗಡೆಯಿಂದ ತಂದ್ರಾಯಿತು, ಮಾಡಬೇಡ ಅನ್ನತ್ತಿದ್ರು. ಆದ್ರೆ ನೈವೇದ್ಯಕ್ಕೆ ನಾವು ಮಾಡಿ ಇಟ್ರನ ಅದು ಶ್ರೇಷ್ಠ ನೋಡಿ ಮಾಡ್ಬೇಕು ನೋಡ್ರಿ. ಮತ್ತು ಅಳ್ಳು ಸಿಗಂಗಿಲ್ಲ ಇಲ್ಲೇ, ಜೋಳ ಅದಾವ ಮನ್ಯಾಗ, ಅದು ಮೆಥಡು ಬೇರೆ ಬೇರೆ ಐತೆ. ಅದು ಅಳ್ಳು ಮಾಡ್ಬೇಕಂದ್ರೆ ಹಳ್ಳದು ಜೋಳನ ಬೇರೆ ಸಿಗ್ತಾವೆ. ಮತ್ತು ನಾಗಪ್ಪಗೆ ನಾವು ನಾಗರ ಪಂಚಮಿ ಹಬ್ಬಕ್ಕೆ ನಾಗಪ್ಪಂದು ಮಣ್ಣಿನ ಮೂರ್ತಿ ಮಾರಕ್ಕೆ ಬರ್ತಾರೆ. ಆದರೆ ಇಲ್ಲಿ ನಾಗರ ಪಂಚಮಿ ಮಾಡೋದಿಲ್ಲ ಈ ಕಡೆ, ಅವರು ಬೇರೆ ಟೈಮ್ನಾಗ ಮಾಡ್ತಾರೆ, ಷಷ್ಠಿ ಅಂಥೇಳಿ ಈ ಕಡೆ ಜನ. ಹಾಗಾಗಿ ನಾವು ಸೋಮವಾರನೋ ಏನೋ ಮಂಗಳವಾರ ಅನ್ನಿಸ್ತದೆ ಪಂಚಮಿ ಮಾಡ್ಬೇಕು ನೋಡ್ರಿ ಪಂಚಮಿ ಹಬ್ಬ. ನನಗೆ ಪಂಚಮಿ ಹಬ್ಬ ಅಂದ್ರೆ ನೆನಪಾಗೋದಂದ್ರೆ ಉಂಡೆ ತಿನ್ನೋದೊಂದು ಭಾಳ ನೆನಪಾಗ್ತದೆ. ಸಣ್ಣವರಿದ್ದಾಗ ಜೋಕಾಲಿ ಆಡ್ತಿದ್ವಿ, ಜೋಕಾಲಿ ಕಟ್ತಿದ್ರು ಪಂಚಮಿ ಹಬ್ಬಕ್ಕೆ. ಎಲ್ಲ ಹುಡುಗರು ಫ್ರೆಂಡ್ಸು ಎಲ್ಲರೂ ಸೇರಿಕೊಂಡು ಮಸ್ತಾಗಿ ಜೋಕಾಲಿ ಆಡ್ತಿದ್ವಿ. ಈಗ ಬರ್ತಾ ಅದು ಹೋಯ್ತು. ದೊಡ್ಡ ಹಳ್ಳಿ ಒಳಗೆಲ್ಲ, ನಮ್ಮ ಅಜ್ಜಿ ಊರೊಳಗೆಲ್ಲ ದೊಡ್ಡ ಗಿಡಕ್ಕೆ ಹಗ್ಗ ಕಟ್ತಿದ್ರು, ಎಲ್ಲರೂ ಬಂದು ಅಲ್ಲಿ ಆಟ ಆಡೋದು. ಅದೊಂಥರ ಅದು ಇನ್ನೂ ನೆನಪೈತೆ ನನಗೆ. ಮತ್ತು ನಮ್ಮ ಮನೆಯೊಳಗೂ ಒಂದು ಜೋಕಾಲಿ ಕಟ್ಸ್ಕೊತಿದ್ವಿ, ಹಠ ಹಿಡ್ದು ಎಲ್ಲರೂ ಕಟ್ತಿದ್ರಲ್ಲ, ಹಾಗಾಗಿ ನಮ್ಮ ಮನೆಯಾಗ ಕಟ್ರಿ ಅಂಥೇಳಿ ಜೋಕಾಲಿ ಕಟ್ಸ್ಕೊಂಡು ಆಟ ಆಡ್ತಿದ್ವಿ. ಅದು ಇನ್ನೂ ನೆನಪಾಗ್ತಿರ್ತೈತಿ, ಮಿಸ್ ಮಾಡ್ಕೋತೇನೆ. ಈಗ ಬರ್ತಾ ಎಲ್ಲ ಶಾರ್ಟ್ ಆಗತ್ತೈತಿ, ಹಬ್ಬಗಳೆಲ್ಲ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಕತ್ಬಿಟ್ಟವು. ತಮ್ಗೆ ಹೆಂಗೆ ಅನುಕೂಲಕ್ಕೆ ಬೇಕಲ್ಲ ಹಂಗೆ ಅದನ್ನು ಬದಲು ಮಾಡ್ಕೊಂಬಿಡತ್ತಾರೋ. ಈಗ ಜೋಕಾಲಿನೂ ಕಡಿಮೆನ ಅಂತ ಹೇಳ್ಬೋದು. ಜೋಕಾಲಿ ಕಟ್ಟಿದ್ದು ನಾನು ನೋಡೇ ಇಲ್ಲ, ಉಂಡೆ ಅಷ್ಟು ಮಾಡ್ತಾರೆ ಈಗೀಗ. ಹಿಂಗೆ ನೋಡಿರಿ, ಬರ್ತಾ ಸಂಪ್ರದಾಯಗಳು ನಶಿಸಿ ಹೊಂಟಾವಂತ ಹೇಳ್ಬೋದು. ಮತ್ತು ಮೊದಲೆಲ್ಲ ಏನು ಕೂತ್ಕೊಂಡ್ರೆ ಒಂದು 5-6 ಉಂಡೆ ಕೂತ್ಕೊಂಡು ತಿಂತಿದ್ನಿ ನಾನು, 6 ಇನ್ನೂ ಜಾಸ್ತಿನೇ ಅಂತ ಹೇಳ್ಬೋದು ಕಾಲೇಜ್ ಟೈಮ್ನಾಗೆಲ್ಲ. ಈಗ ಒಂದು ಉಂಡೆ ತಿಂದ್ರೆ ಎಲ್ಲಿ ವೇಟ್ ಜಾಸ್ತಿ ಆಗ್ತೈತೋ ಏನೋ, ಮತ್ತು ಇನ್ನೇನಾಗ್ತೈತೇನೋ ಅನ್ನೋದು ಭಯ ಈಗ. ಅದಕ್ಕೆ ಚೈಲ್ಡ್ಹುಡ್ಡನ್ನು ಬೆಸ್ಟ್ ಅಂತ ಹೇಳ್ಬೋದು. ಅವಾಗ ಏನು ತಲೆಯಾಗಿರೋದಿಲ್ಲ. ಈಗ ಅಷ್ಟೊಂದು ಉಂಡೆ ಎಲ್ಲ ತಿನ್ನೋಕ್ಕಾಗೋದಿಲ್ಲ. ತಿಂದ್ರೂ ಮತ್ತೆ ಒಂಥರ ಭಯ ಅನ್ನಿಸ್ತೈತಿ, ಏನಾಗ್ತಿತ್ತು ಏನೋಪ್ಪ ಇಷ್ಟು ಉಂಡೆ ತಿನ್ನತ್ತೇವೆ ಅಂತ ಹೇಳಿ. ನೋಡಬೇಕು, ಊರಿಂದ ಉಂಡೆ ಕಟ್ಟು ಕಳಿಸ್ತಾನೆ ಅನ್ನತ್ತಾರೋ. ನನಗೆ ಕಣ್ಮುಂದಿಲ್ಲ ಅಂದರೆ ಏನು ತೊಂದರೆ ಇಲ್ಲ, ಉಂಡೆ ಕಣ್ಮುಂದೆ ಅದಾವಂದ್ರೆ ನನಗೆ ಬಿಡೋಕ್ಕಾಗೋದಿಲ್ಲ. ಈಗ ಕುಂತೇನೆಲ್ಲ, ಹಿಂಗೆ ಕುಂತಲ್ಲೇ ಒಂದು 2-3 ಉಂಡೆ ತಿಂದುಬಿಡ್ತೇನೆ. ಹೀಗಾಗಿ ಹಿಂದೆ ಒಂದು ಸಾರಿ ಒಂದು ದೊಡ್ಡ ಡಬ್ಬಿ ಉಂಡಿನ ಖಾಲಿ ಮಾಡಿಬಿಟ್ಟಿದ್ನಿ. ಕಾರ್ದಾನಿ ಉಂಡೆ ಅಂದರೆ ಸೇವು ಉಂಡೆ ನಂಗೆ ಭಾಳ ಇಷ್ಟ. ನಮ್ಮ ಮಮ್ಮಿ ಭಾಳ ಚಂದ ಕಟ್ತಾರೆ ಅವನ್ನ, ಒಂಥರ ಪಾಕ ಎಳೆಯಾಗಿ ತಿನ್ನೋ ಥರ ಭಾಳ ಚಲೋ ಅನ್ನಿಸ್ತಾವೆ. ಹಿಂದೆ ಒಂದು ಸಾರಿ ಒಂದು ದೊಡ್ಡ ಡಬ್ಬಿ ಕಟ್ಟು ಕಳಿಸಿದ್ರು. ತಿಂದು ಒಂದು 3 kg ಅಷ್ಟು ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದ್ನಿ. ಈಗೂ ಅನ್ನತ್ತಿದ್ನಿ, ಬೇಡ ನಂಗೆ ಉಂಡಿನ ಕೊಟ್ಟು ಕಳಿಸ್ಬೇಡ್ರಿ, ನಾನು ಇದ್ರೆ ಬಿಡೋದಿಲ್ಲ, ಖಾಲಿನೇ ಮಾಡಿಬಿಡ್ತಾನೆ ಅಂಥೇಳಿ. ನೋಡ್ಬೇಕು, ನಾನು ಅಂತೂ ಈಗ ನೈವೇದ್ಯಕ್ಕೆ ಮಾಡಲೇಬೇಕು. ಪಂಚಮಿ ಉಂಡೆ ಊರಿಂದ ಕೊಟ್ಟು ಕಳಿಸಿದ್ರು ಪಂಚಮಿ ಹಬ್ಬ ಆದಮೇಲೆ ಕೊಟ್ಟು ಕಳಿಸ್ತಾರೋ. ಹಂಗೆ ನಮ್ಮ ಚಿಂಟು ಹೇಳಿ ಹೋಗಿದ್ದ ನೋಡ್ರಿ, ಬರುವಷ್ಟೊತ್ತಿಗೆ ಫ್ಲಾಗ್ ತಂದಿಡ ಅಂಥೇಳಿ. ದೊಡ್ಡದು ಬೇಕಂದಿದ್ದ, ನಮ್ಮ ಮನೆಯವ್ರು ದೊಡ್ಡದೇ ತಂದುಬಿಟ್ಟರು. ನೋಡ್ರಿ ಎಷ್ಟು ದೊಡ್ಡದೈತೆ ಅಂದ್ರೆ ಫುಲ್ ಸಿಕ್ಕಾಪಟ್ಟೆ ದೊಡ್ಡದು. ಮೋಸ್ಟ್ಲಿ ಅವ್ರ ಕ್ಲಾಸ್ ಒಳಗೆ ಒಂದೇ ದೊಡ್ಡದು ಆಗ್ತೈತಲ್ಲ ಇದು. ಇಷ್ಟು ದೊಡ್ಡದೈತಿ. ಸ್ವಲ್ಪ ಮೇಲೆ ಕೆಳಗೆ ಸ್ಟಿಚ್ ಹಾಕಂದಾರ ನಮ್ಮ ಮನೆಯವರು, ಲೂಸ್ ಆಗೈತಲ್ಲ ಹಾಗಾಗಿ. ಅವನು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಚಿಂಟು ಇಷ್ಟು ದೊಡ್ಡದು ತಂದು ಕೊಡ್ತಾರಂಥೇಳಿ. ನಮ್ಮ ಶ್ರೇಯಸ್ ಕೂಡ ಹೆಲ್ಪ್ ಮಾಡತ್ತಾನು, ಗುಡ್ ಬಾಯ್ ಅದ ನಮ್ಮ ಶ್ರೇಯಸ್ಸು. ಕೆಲಸ ಇವಾಗ ಜಾಸ್ತಿ. ಕಡಲೆಬೇಳೆ ಪಾಯಸ ಅಲ್ಲಿ ಮಾಡೋಕ್ಕಿಟ್ಟೇನಿ, ಇಲ್ಲಿ ಬೀನ್ಸ್ ಪಲ್ಯ ಹೆಂಚ್ಕೊಡತ್ತಾನು, ಅನ್ನ ರಸಮ್ ಮತ್ತು ಪಲ್ಯ ಕಡಲೆಬೇಳೆ ಪಾಯಸ. ಸ್ವಲ್ಪ ಈ ಥರದ್ದೆಲ್ಲ ಅವನಿಗೆ ಹೇಳಿರ್ತಾನೆ. ಲೇಟ್ ಆಗೈತೆ ನೋಡ್ರಿ, ಈಗ ಆಲ್ರೆಡಿ ಅಷ್ಟು 12:10 ಆಗೈತೆ. ಇನ್ನು ಅದನ್ನ ಹೆಂಚ್ಕೊಂಡು ಕೂತ್ಕೊಂಡು ಟೈಮ್ ಹಿಡಿತೈತೆ ಅಂದ್ಕೊಂಡು ಶ್ರೇಯಸ್ಸಿಗೆ ಹೇಳಿನ ಅಷ್ಟು ಕೆಲಸ. ಮತ್ತು ನೋಡ್ರಿ, ಈಗ ಒಂದು ಕುಕ್ಕರ್ ಒಳಗೆ ಚಿತ್ರಾನ್ನಕ್ಕೆ ಅನ್ನ ಮಾಡಿದ್ನಿ, ಇನ್ನೊಂದು ಸಣ್ಣ ಕುಕ್ಕರ್ ತೊಳೆಯೋಕಿತ್ತು. ಇಷ್ಟು ಕಡಲೆಬೇಳೆ ಪಾಯಸಕ್ಕೆ ಇಷ್ಟು ಕಡಲೆಬೇಳೆ ಪಾಯಸಕ್ಕೆ ನೋಡ್ರಿ ಇಷ್ಟು ದೊಡ್ಡ ಕುಕ್ಕರ್ ಇಟ್ಟೇನೆ. ಬೇಗನೂ ಕುದೀತೈತಂತೆ, ದೊಡ್ಡದ್ರೊಳಗೆ ಇಟ್ಬಿಟ್ನಿ. ಹಣ್ಣು ಹೂವು ಎಲ್ಲ ತಂದುಕೊಟ್ಟ ಶ್ರೇಯಸ್ಸು. ಇದೊಂದು ಸ್ವಲ್ಪ ಅದಾವ ಹಣ್ಣು. ಮತ್ತು ದೇವ್ರ ಮುಂದೆ ಸ್ವಲ್ಪ ಇಟ್ಟೇನಿ, ಚಂದ ಅನ್ಸತ್ತಲ್ಲ. ಇವ್ರಿಗೆ ಶ್ರೇಯಸ್ಸು ಮತ್ತು ಚಿಂಟುಗಂತ 2 ಹಣ್ಣು ತೊಗೊಂಡು ಬಂದಿದ್ದ ಶ್ರೇಯಸ್ಸು.
ಅವನ್ನ 2 ಇಟ್ಟು ಬಾಳೆಹಣ್ಣು ಇಟ್ಟೇನೆ, 2 ಥರ ಅನ್ನೋದು ಚಂದ ಅನ್ಸತ್ತೆ, ಒಂಥರ ಖುಷಿ. ಭಾಳ ದಿವಸ ಆಗಿದ್ದು ಬೀನ್ಸ್ ತಂದು, ಮತ್ತು ಒಳ್ಳೆ ಇಟ್ಟಲ್ಲೇನ ಇನ್ನು ಹಾಳಾಗಿಬಿಡ್ತಾವು. ಎಲ್ಲ ತೊಳೆದು ಕ್ಲೀನ್ ಮಾಡಿ ಅದ್ರ ನಾರು ಬಿಡಿಸಿಟ್ಟಿನಿ. ಜಸ್ಟ್ ಕ್ಲೀನ್ ಮಾಡೋದಷ್ಟೇ ಕೆಲಸ ಇತ್ತು, ಅಂದರೆ ಕಟ್ ಮಾಡೋದಷ್ಟೇ ಕೆಲಸ ಇತ್ತು. ಇನ್ನು ನನಗಿದು ಗೊತ್ತು ಭಾಳ ಟೈಮ್ ಹಿಡಿತೈತೆ ಅಂಥೇಳಿ. ಶ್ರೇಯಸ್ ಹೆಂಗೂ ಫ್ರೀನೇ ಇದ್ದ, ಹಚ್ಚಿದ ನೋಡಿ ಕೆಲಸ. ಹಾಗೆ ಫ್ರೆಂಡ್ಸ್ ನೋಡಿ ಅಡುಗೆ ಎಲ್ಲ ಆಯಿತು, ಪಟ್ ಅಂತ ಮಾಡಿದ್ನಿ. ಬೀನ್ಸ್ ಪಲ್ಯ ಇವತ್ತು ಅಡುಗೆ ಮಾಡ್ದಂಗೆ ಅನ್ನಿಸ್ಲಿಲ್ಲ, ಕಟ್ ಮಾಡೋ ಕೆಲಸ ಕಡಿಮೆ ಇತ್ತಲ್ಲ, ಹಂಗಾಗಿ. ಮತ್ತು ನೋಡ್ರಿ ನಮ್ಮ ಕಡಲೆಬೇಳೆ ಪಾಯಸ ಫುಲ್ ನಿಮಗೆ ನೋಡಬೇಕು. ದೊಡ್ಡ ಕುಕ್ಕರ್ ಒಳಗೆ ಇಷ್ಟು ಮಾಡೀನಿ, 1 ಕಪ್ ಹಾಕಿದ್ನಿ. ಸ್ವೀಟ್ ಅಷ್ಟು ತಿನ್ನೋದಿಲ್ಲ, ಹಾಗಾಗಿ 1 ಟೈಮ್ ಆಗೋಷ್ಟು ಮಾಡಿದ್ನಿ. ಮತ್ತು ರಸಮ್, ಈ ಬೀನ್ಸ್ ಕುದಿಸಿರೋ ನೀರಿತ್ತಲ್ಲ ಅದನ್ನು ಹಾಕಿ 1 ಟೊಮ್ಯಾಟೊ ಸೇರಿಸಿ ರಸಮ್ ಮಾಡೀನಿ. ಸುಮ್ಮನೆ ಅದರೊಳಗೆ ಎನರ್ಜಿ ಇರ್ತದೆ ಬೀನ್ಸ್ ಒಳಗನ. ಮತ್ತು ರೈಸ್ ಮಾಡಿಟ್ಟೇನಿ. ಇನ್ನೇನಿಲ್ಲ, ನೈವೇದ್ಯ ಹಿಡಿಯೋದು, ಊಟ ಮಾಡ್ತಾ ಇರೋದು ನೋಡಿ. ನಮ್ಮ ಕಿಚನ್ ಅಂತೂ ಭಾಳ ಇದಾಗಿಬಿಟ್ಟೈತಿ, ಮೆಸ್ಸಿ ಆಗೈತಿ. ನಮ್ಮ ಕಿಚನನ್ನು ಒಂದು ರೌಂಡು ಕ್ಲೀನ್ ಮಾಡಿಕೊಂಡು ಕಿಚನ್ ಪಾತ್ರೆ ಎಲ್ಲ ತೊಳೆದು ಇಡ್ಬೇಕು ನೋಡ್ರಿ. ಮಧ್ಯಾಹ್ನ ಈಗ ಊಟ ಮಾಡೋಣಂತ. ಊಟದ ಟೈಮ್ ಎಷ್ಟು 1:30 ಆಗೈತಿ, 1:15 ಆಗಿಲ್ಲ ನೋಡ್ರಿ, 1:25 ಮಾಡ್ದಂಗೆ ಅನಿಸ್ಲಿಲ್ಲ ಅಡುಗೆ. ಇವತ್ತು ಇನ್ನೂ ಒಂದು ಸ್ವಲ್ಪ ಅರ್ಜೆಂಟ್ ಮಾಡಿದ್ರು 1 ಗಂಟೆಗೆ ಮುಗಿದೋಗಿರೋದು ಅಡುಗೆ. ಹಂಗೆ ನೋಡ್ರಿ, ಈಗ ಮಧ್ಯಾಹ್ನ 1:15ಗೆ ಊಟ ಮಾಡತ್ತಾರೆ ಶ್ರೇಯಸ್ ಮತ್ತು ನಮ್ಮ ಮನೆಯವರು. ಇವತ್ತಿನ ವ್ಲಾಗ್ನ, ಅಂದರೆ ನಿನ್ನೆ ವ್ಲಾಗ್ನ ಇವತ್ತು ಎಂಡ್ ಮಾಡತ್ತೇನೆ. ನಿಮಗೂ ಬೋರ್ ಆಗಿಬಿಡ್ತೈತಿ. ಮತ್ತೆ ಸಿಗೋಣ, ನಮಸ್ಕಾರ.